ನನದ ಹಕ್ಕಿ ಹಾಡಿ ಮುಕ್ತ ಮುಕ್ತ ಇವರೆಲ್ಲ ಬಂದಿದ್ರ? ಎಲ್ಲ ಬಂದಿದ್ರು, ಅರ್ಧ ಬಂದಿದೆ, ಮಿಕ್ಕಿದ್ದು ಜೀವ ಆದ್ಮೇಲೆ ಬರುತ್ತೆ. ಬಿಸಿ ಇದ್ದೀರಾ ಅಪ್ಪಾಜಿ? ಒಂದು ನಿಮಿಷ ಮಾತಾಡ್ಬೋದಾ? ಬಾ ದೇವಾನಂದ. ನಿಮ್ಮ ಹತ್ರ ನಮ್ಮ ಚಾನಲ್ ವಿಷಯ ಮಾತಾಡ್ಬೇಕಾಗಿತ್ತು. ಹೇಳು, ಏನು ವಿಚಾರ? ನಾನು ಇರ್ಬೋದಾ? ಸೀಕ್ರೆಟ್ ವಿಷಯ ಏನಲ್ಲ, ನೀನು ಇರಬಹುದು, ನಿನ್ ಸಜೆಷನ್ಸು ಬೇಕು. ನಮ್ಮ ಚಾನಲ್ಗೆ ಸಂಬಂಧಪಟ್ಟ ಹಾಗೆ ಒಂದ್ 2-3 ವಿಷಯ ಡಿಸ್ಕಸ್ ಮಾಡ್ಬೇಕಾಗಿತ್ತು ಅಪ್ಪಾಜಿ. ಹೇಳು. ನಮ್ಮ ಚಾನಲ್ ಹೆಸರು ಸುರಭಿವಾಣಿ ಅಂತ ಇದೆಯಲ್ಲ, ಅದನ್ನ ಬದಲಾಯಿಸಿ ಕಾಮನ್ ಬಿಲ್ಲು ಅಂತ ಇಡ್ಬೇಕು ಅಂತಿದ್ದೀನಿ. ನಿಮ್ಗೇನ್ ಅನ್ಸುತ್ತೆ? ಕಾಮನ ಬಿಲ್ಲು? ಕಾಮನ ಬಿಲ್ಲು ಚೆನ್ನಾಗಿದೆ, ಬೆಟರ್ ದನ್ ಸುರಭಿವಾಣಿ. ಸುರಭಿವಾಣಿ ಒಂಥರ ಮಂತ್ರ ಇದ್ದಂಗಿದೆ. ಆಮೇಲೆ ಮಿಕ್ಕ ಕೆಲಸಗಳೆಲ್ಲ ಹೇಗಾಗ್ತಾ ಇದೆ? ಬೇರೆ ಹೊಸ ಟೆಕ್ನಿಕಲ್ ಸ್ಟಾಫ್ ಬಿಲ್ಡ್ ಮಾಡೋದು, ಇರೋ ಡಿಪಾರ್ಟ್ಮೆಂಟ್ಗಳನ್ನ ಎಕ್ಸ್ಪ್ಯಾಂಡ್ ಮಾಡೋದು ಎಲ್ಲ ಶಿವಸುಬ್ರಹ್ಮಣ್ಯಂ ಅವರು ನೋಡ್ಕೊಳ್ತಾ ಇದ್ದಾರೆ. ನಾವು ಆದಷ್ಟು ಬೇಗ ಹೊಸ ಪ್ರೋಗ್ರಾಮ್ಸ್ ಶುರು ಮಾಡ್ಬೋದು ಅನ್ಸುತ್ತೆ. ಆಯ್ತು, ಆದಷ್ಟು ಬೇಗ ಆದ್ರೂ ಒಳ್ಳೇದು. ಮುಖ್ಯವಾದ ವಿಚಾರ ಅಂದ್ರೆ ನಮ್ಮ ಚಾನಲ್ನ ಉದ್ಘಾಟನಾ ಸಮಾರಂಭದ ಬಗ್ಗೆ. ನಾನು ಈ ಸಮಾರಂಭಕ್ಕೆ ಆನಂದರಾಜ್ ನಂದೀಪುರ ಅವ್ರನ್ನ ಇನ್ವೈಟ್ ಮಾಡಿದ್ದೀನಿ. ಆನಂದರಾಜ್ ನಂದೀಪುರ ಅವ್ರನ್ನ? ಹೌದು ಅಪ್ಪಾಜಿ. ಯಾಕಪ್ಪಾಜಿ? ಅಲ್ಲ ದೇವು, ಹೊಸ ಚಾನಲ್ ಓಪನ್ ಮಾಡಬೇಕು ಅಂತ ಇದ್ದೀಯ, ಯಾಕೆ ಚಾನಲ್ಲು ರಾಜಕೀಯನು ಮಿಕ್ಸ್ ಮಾಡ್ತಾ ಇದ್ದೀಯ? ನೀನೇ ಯೋಚನೆ ಮಾಡು ದೇವನಂದ. ಆನಂದರಾಜ್ ನಂದೀಪುರ ಅವರು ಒಳ್ಳೆ ಲೀಡರು, ನಾನು ಒಪ್ಕೋತೀನಿ. ಆದ್ರೆ ಅವರು ನಮ್ಮ ಪಾರ್ಟಿ ಪ್ರೆಸಿಡೆಂಟ್. ನೀನು ಅಂದ್ರೆ ನಮ್ಮ ಚಾನಲ್ ನಡೆಸ್ತಿರೋ ಹೇಳಿ ಕೇಳಿ ನನ್ನ ಮಗ. ಇಂಥದ್ರಲ್ಲಿ ನಾವು ನಮ್ಮ ಚಾನಲ್ ಉದ್ಘಾಟನೆಗೆ ಆನಂದರಾಜ್ ನಂದೀಪುರ ಅವ್ರನ್ನ ಕರೆದ್ರೆ ಜನರ ಮನಸ್ಸಿನಲ್ಲಿ ಏನ್ ಭಾವನೆ ಹುಟ್ಕೊಳ್ಳುತ್ತೆ ಹೇಳು ನೋಡೋಣ. ಅಪ್ಪ ಮಗ ಸೇರ್ಕೊಂಡು ಪಾರ್ಟಿ ಪ್ರಚಾರಕ್ಕೋಸ್ಕರ ಚಾನಲ್ ಮಾಡ್ಕೊಂಡಿದ್ದಾರೆ ಅಂತ ತಾನೆ? ಹೌದಾ ಅಲ್ವಾ? ಯೋಚನೆ ಮಾಡು. ಆದ್ರೆ ಆನಂದರಾಜ್ ನಂದೀಪುರ್ ತುಂಬಾ ಒಳ್ಳೆ ವ್ಯಕ್ತಿ ಅಲ್ವಾ ಅಪ್ಪ? ರಾಜಕೀಯದ ಆಚೆ ನೋಡಿದ್ರು ತುಂಬಾ ಒಳ್ಳೆ ಹೆಸರು ಗಳಿಸ್ಕೊಂಡಿದ್ದಾರೆ. ಇವತ್ತಿನ ಯುವಕರು ಸಹ ಅವ್ರನ್ನ ಇಷ್ಟಪಡ್ತಾರೆ. ಆನಂದರಾಜ್ ನಂದೀಪುರ್ ಒಂಥರ ಐಕಾನಿಕ್ ವ್ಯಕ್ತಿ ಅಲ್ವಾ? ಅದೇನೇ ಇದ್ರೂ ಜನರ ಮನಸ್ಸಿನಲ್ಲಿ ಇದೆಲ್ಲ ರಾಜಕೀಯದ ಒಂದು ಕುತಂತ್ರ ಅಂತಾನೆ ಅನ್ಸೋದು. ಅದು ಅಲ್ಲದೆ ಐಕಾನ್ಸ್ ಬೇಕು ಅಂದ್ರೆ ಬೇರೆ ಯಾರು ಸಿಗೋದಿಲ್ವಾ? ಆನಂದರಾಜ್ ಅವರೇ ಬೇಕಾ? ದೇವು, ನಾನು ಹೇಳ್ತಾ ಇದ್ದೀನಿ ಕೇಳು. ನಿನ್ನ ಚಾನಲ್ನಿಂದ ಈ ಹೊಲಸು ರಾಜಕೀಯ ದೂರ ಇಟ್ಬಿಡು. ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಂಬೇಡ ಅಣ್ಣ. ನಮ್ಮ ಚಾನಲ್ ಕಾಮನ ಬಿಲ್ ಹೆಸರಿಡ್ಬೇಕಂತ ಸಜೆಷನ್ ಕೊಟ್ಟವರು, ಆನಂದರಾಜ್ ಅವ್ರನ್ನ ಇನ್ವೈಟ್ ಮಾಡಕ್ ಹೇಳಿದವರು ಆ ಲೆಕ್ಚರರ್ ಅಲ್ವಾ, ನಿವೇದಿತಾನವರು. ಗಂಡನ್ ಪೀಟರ್ ಹೇಳ್ದ, ಅವನು ಇದ್ದಂತ ಅವ್ರು ಹೇಳ್ದಾಗ. ಅಲ್ಲ ದೇವು, ಯಾವ್ದೋ ಹುಡುಗಿ ಹೇಳಿದ್ಲು ಅಂತ ಹೇಳಿ ಆನಂದರಾಜ್ ನಂದೀಪುರ ಅವ್ರನ್ನ ಇನ್ವೈಟ್ ಮಾಡಿದ್ದೀಯಲ್ಲ, ನೋಡೋ ಇದೆಲ್ಲ ಸರಿ ಇಲ್ಲ. ಅದು ಅಲ್ಲದೆ ಆನಂದರಾಜ್ ನಂದೀಪುರ ಅವ್ರಿಗೆ ನನ್ ಕಂಡ್ರೆ ಅಷ್ಟಕ್ಕಷ್ಟೇ. ಅವರು ಒಳ್ಳೆ ಲೀಡರ್ ಆದರೂ ಕೂಡ ನನ್ನ ಬಗ್ಗೆ ವೈಯಕ್ತಿಕವಾಗಿ ಅಂತ ಅಭಿಪ್ರಾಯನ ಅವರು ಉಳಿಸ್ಕೊಂಡಿಲ್ಲ. ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ ಅಲ್ವಾ? ಆದ್ರೆ ನಾನು ಯಾವತ್ತೂ ಯಾವುದನ್ನು ಪರ್ಸನಲ್ ಆಗಿ ತಗೊಳ್ಳೋದಿಲ್ಲ. ಈ ಆನಂದರಾಜ್ ನಂದೀಪುರ ಹಾಗಲ್ಲ. ಯಾಕೋ ಏನೋ ನನ್ನ ಬಗ್ಗೆ ಅವರು ಪರ್ಸನಲ್ ಆಗಿ ಹೇಟ್ರೆಡ್ ಬೆಳೆಸ್ಕೊಂಡಿದ್ದಾರೆ.
ಅಂತವ್ರನ್ನ ನಾವ್ ಯಾಕೆ ಕರಿಬೇಕು ದೇವು? ಬೇರೆ ಯಾರನ್ನಾದ್ರೂ ಕರೆದ್ರೆ ಬಂದು ತುಂಬು ಮನಸ್ಸಿನಿಂದ ಹಾರಿಸ್ಕೊ ಹೋಗ್ತಾರೆ ಅಲ್ವಾ? ನಾನು ಮೊದಲು ಫಿಲ್ಮ್ ಸ್ಟಾರ್ ಮೋಹನ್ ಯೋಗೇಶ್ವರ ಅವ್ರನ್ನ ಇನ್ವೈಟ್ ಮಾಡೋಣ ಅನ್ಕೊಂಡಿದ್ದೆ. ಆದ್ರೆ ಬರೇ ಗ್ಲಾಮರ್ಗಿಂತ ತಾತ್ವಿಕವಾದ ನೆಲೆಯಲ್ಲಿ ಹೆಸರು ಮಾಡಿರೋರನ್ನ, ಐಕಾನಿಕ್ ಆಗಿರೋರನ್ನ ಕರೆಯೋಣ ಅಂತ ಅನ್ನಿಸ್ತು. ಅದಕ್ಕೆ ಸರಿಯಾಗಿ ನಿವೇದಿತಾ ಅವರು ಇದನ್ನೇ ಸಜೆಸ್ಟ್ ಮಾಡಿದ್ರು. ಹೀಗಾಗಿ ಆ ನಿರ್ಧಾರಕ್ಕೆ ಬಂದೆ ಅಷ್ಟೇ. ನೀನು ಹೇಳೋದು ಎಲ್ಲ ಸರಿ ದೇವು, ಆದ್ರೆ ಐಕಾನ್ ಅಂದ್ರೆ ಏನು ಹೇಳು? ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ತುಂಬಾ ಇಷ್ಟಪಡುವಂತ ವ್ಯಕ್ತಿತ್ವ ಇರೋರು. ಆದ್ರೆ ಆನಂದರಾಜ್ ನಂದೀಪುರ ಅವ್ರ ಜೊತೆ ಇತ್ತೀಚಿನ ಜನರೇಷನ್ ಅಷ್ಟಾಗಿ ಐಡೆಂಟಿಫೈ ಮಾಡ್ಕೊಳ್ಳೋದಿಲ್ಲ. ಈಗಿನ ಜನರೇಷನ್ ಪಾಲಿಟಿಕ್ಸ್ ಬೇಕಾಗಿಲ್ಲ ಅಣ್ಣ. ಈಗಿನ ಪ್ರಪಂಚ ಸುತ್ತ ಇರೋದೆ ಬಿಸ್ನೆಸ್ ಸುತ್ತ, ಟೆಕ್ನಾಲಜಿ ಸುತ್ತ. ಬಿಂಗ, ಹರ್ಷವರ್ಧನ್ ಇಂಥವರ ನಿಜವಾದ ಐಕಾನ್ಸ್. ಬಿಂಗ ಅವ್ರಿಗೆ ನೋಡು ಎಂತ ಇಮೇಜ್ ಇದೆ, ಅವರಿಗೆ ಗ್ಲೋಬಲ್ ಅಪೀಲ್ ಇದೆ. ಯಾವ ಚಾನಲ್ ನೋಡಿದ್ರು ಅವ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ಹೌದು, ಕೃಷ್ಣ ಹೇಳ್ತಾ ಇರೋದು ನಿಜ ದೇವು. ಅಂತವ್ರನ್ನ ಈಗಿನ ಕಾಲದ ಯುವಕರು ಆದರ್ಶವಾಗಿ ಇಟ್ಕೊಂಡಿರ್ತಾರೆ. ಅವರೇ ನಿಜವಾದ ಐಕಾನ್ಗಳು. ಅಂತವ್ರನ್ನ ಬೇಕಾದ್ರೆ ಕರಿ, ಆಗ ಅದಕ್ಕೊಂದು ಅರ್ಥ ಬರುತ್ತೆ. ದೇವು, ನೀನ್ ಏನೇ ಅನ್ಕೊಂಡ್ರು ಕೊನೆಗೆ ನೋಡಿದ್ರೆ ಈ ಚಾನಲ್ ನಡೆಸೋದು ಕೂಡ ಒಂದು ಬಿಸ್ನೆಸ್ ತಾನೆ. ಬರೀ ತತ್ವ ಅಂತ ನಂಬ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ಹಾಗೆ ಮಾಡಿದ್ದಕ್ಕೆ ತಾನೆ ಆ ಶಿವಸುಬ್ರಹ್ಮಣ್ಯಂ ತನ್ನ ಚಾನಲ್ನ ನಮಗ್ ಮಾಡ್ಕೋಬೇಕಾದಂತ ಪರಿಸ್ಥಿತಿ ತಂದ್ಕೊಂಡಿದ್ದು. ನೀನು ಒಂದು ಹೊಸ ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು ದೇವು. ಅದಕ್ಕೆ ನೀನು ಎಲ್ಲರಿಗೂ ಒಂದೇ ರೀತಿನಲ್ಲಿ ಅಪೀಲ್ ಆಗೋ ತರ ಇಮೇಜ್ನ ನಿನ್ನ ಚಾನಲ್ಗೆ ನೀನು ಕೊಡ್ಬೇಕಾಗುತ್ತೆ. ರಾಜಕೀಯ ತಂದುಬಿಟ್ರೆ ಅರ್ಧಕ್ಕರ್ಧ ಪ್ರೇಕ್ಷಕರನ್ನ ನೀನು ರಿಪೇಲ್ ಮಾಡ್ಬಿಡ್ತೀಯ. ಅದಕ್ಕೆ ಹೇಳ್ದೆ ಅಷ್ಟೇ. ಹೌದಪ್ಪಾಜಿ, ನಾನು ಈ ರೀತಿ ಯೋಚನೆ ಮಾಡ್ಲೇ ಇಲ್ಲ. ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತ ನಾನೇ ಡಿಸಿಷನ್ಸ್ ತಗೊಂಡ್ಬಿಟ್ಟೆ. ಸಾರಿ ಅಪ್ಪಾಜಿ. ಓಕೆ, ಪರವಾಗಿಲ್ಲ ದೇವು. ಇನ್ನೂ ಇದೆಲ್ಲ ನಿಮ್ಗೆ ಹೊಸ ಅನುಭವ ಅಲ್ವಾ? ಆದ್ರೆ ನಾನು ಆನಂದರಾಜ್ ನಂದೀಪುರ ಅವ್ರನ್ನ ಇನ್ವೈಟ್ ಮಾಡ್ಬಿಟ್ಟಿದ್ದೀನಿ ಅಪ್ಪಾಜಿ. ಈಗೇನ್ ಮಾಡೋದು? ಅದನ್ನ ಟ್ಯಾಕ್ಟ್ಫುಲ್ ಆಗಿ ಹ್ಯಾಂಡಲ್ ಮಾಡು. ನೀವು ಎಲೆಕ್ಷನ್ಗೆ ನಿಂತಿದ್ದೀರಿ, ಅದು ನಮ್ಮ ತಂದೆಯವ್ರ ಪಾರ್ಟಿಯಿಂದ. ಇಂಥ ಸಮಯದಲ್ಲಿ ನಾನು ನಿಮ್ಮನ್ನ ನಮ್ಮ ಚಾನಲ್ ಉದ್ಘಾಟನೆ ಕರೆದ್ರೆ ಅದಕ್ಕೆ ಒಂದು ಪೊಲಿಟಿಕಲ್ ಕಲರ್ ಬಂದ್ಬಿಡುತ್ತೆ. ಹಾಗಾಗಿ ಕೆಲವು ಎಕ್ಸ್ಪರ್ಟ್ಸು ನಿಮ್ಮನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತ ನನಗೆ ಸಜೆಷನ್ ಕೊಟ್ರು. ಅದಕ್ಕೆ ಬೇರೆಯವ್ರನ್ನ ಕರಿತಾ ಇದ್ದೀನಿ, ಸಾರಿ ಅಂತ ಹೇಳ್ಬಿಡು. ನಿನಗೆ ಮುಜುಗರ ಆದ್ರೆ ದೇವು ಆ ಶಿವಸುಬ್ರಹ್ಮಣ್ಯಂ ಕೈಲಿ ಹೇಳಿಸ್ಬಿಡು. ಆ ಶಿವಸುಬ್ರಹ್ಮಣ್ಯಂನ ಆಮೇಲೆ ಬಂದು ನನ್ನ ಹತ್ರ ಮಾತಾಡೋದಕ್ಕೆ ಹೇಳು. ಏನು ಹೇಳ್ಬೇಕು ಅಂತ ನಾನು ಅವ್ರಿಗೆ ಹೇಳ್ತೀನಿ. ಹಿಂಗಾಗಿ ನಾನು ಹೇಳ್ತೀನಿ, 27 ಇನಾಗ್ರೇಷನ್. ಹೌದು ಅಪ್ಪಾಜಿ. ಸರಿ.